ಆಕಾಶವಾಣಿ ಬಾಂದನಿ ಪೂರಕ ಶಿಕ್ಷಣ ಕಾರ್ಯಕ್ರಮ ರಾಷ್ಟ್ರೀಯ ಪಶು ಪೋಷಣೆ ಹಾಗೂ ಶರೀರ ಕ್ರಿಯಾ ಸಂಸ್ಥೆಯ ಪರಿಚಯ. ಭಾಗವಹಿಸಿ ಮಾಹಿತಿ ನೀಡುತ್ತಾರೆ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ರಾಘವೇಂದ್ರ ಭಟ್ ಅವರು. ಸುಮಾರು 70% ಜನರು ಭಾರತದಲ್ಲಿ ರೈತಾಪಿ ಜನರೇ ಆಗಿದ್ದಾರೆ. ರೈತಾಪಿ ಜನರು ಅಂತ ಅಂದ್ಕೂಡ್ಲೇನೆ ಪ್ರಾಣಿ ಸಾಕಾಣಿಕೆ ಪ್ರತಿಯೊಬ್ಬರದ್ದು ಒಂದು ಅರ್ಥದಲ್ಲಿ ಅವರ ಉದ್ಯೋಗವೇ ಆಗಿರುತ್ತೆ ಅಂತಾನೆ ಅಂದ್ಕೋಬಹುದು. ಈ ರೈತರಿಗೆ ಪ್ರಾಣಿಗಳು ಅನಿವಾರ್ಯ ಹಲವಾರು ಕಾರಣಗಳಿಂದ. ಅವರ ಜಮೀನುಗಳಿಗೆ ಗೊಬ್ಬರಗಳಿಗಿರ್ಬೋದು, ಇಲ್ಲಾಂತಂದರೆ ಆಹಾರಕ್ಕಿರ್ಬೋದು, ಇಲ್ಲಾಂತಂದರೆ ಉಳುಮೆಗಿರ್ಬೋದು, ಎಲ್ಲವುದಕ್ಕೂ ಕೂಡ ಪ್ರಾಣಿಗಳನ್ನು ಬಳಸ್ತಾರೆ. ಪ್ರಾಣಿ ಅವರ ಜೀವನದ ಅವಿಭಾಜ್ಯ ಅಂಗ ಆಗಿರುತ್ತೆ. ಅದಕ್ಕೇ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಪ್ರಾಣಿಗಳಿಗೆ ಸಂಬಂಧಪಟ್ಟಂತಹ ವಿಶೇಷವಾದಂತಹ ಮಾಹಿತಿಯನ್ನು ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರಾಣಿಗಳಿಗೆ ಸಂಬಂಧಪಟ್ಟದ್ದು ಕೂಡಲೇ ಏನು ಅಂತ ಕೇಳ್ತಿದ್ದೀರಾ? ಈ ಒಂದು ಪ್ರಾಣಿಗಳಿಗೆ ಸಂಬಂಧಪಟ್ಟ ಹಾಗೆಯೇ ಸಂಶೋಧನೆಯನ್ನು ಮಾಡೋದಕ್ಕೆ ಮತ್ತು ಪ್ರಾಣಿ ಪೋಷಣೆಯನ್ನು ಮಾಡೋದಕ್ಕಾಗಿಯೇ ಭಾರತ ಸರ್ಕಾರದ ಒಂದು ಬಹಳ ಪ್ರಮುಖವಾದಂಥ ಸಂಸ್ಥೆ ನಮ್ಮ ಬೆಂಗಳೂರಿನಲ್ಲಿದೆ. ಅದು ಯಾವುದು ಅಂತ ಕೇಳ್ತೀರಾ? ರಾಷ್ಟ್ರೀಯ ಪಶು ಪೋಷಣೆ ಮತ್ತು ಶರೀರ ಕ್ರಿಯಾ ವಿಜ್ಞಾನ ಸಂಸ್ಥೆ ನಮ್ಮ ಬೆಂಗಳೂರಿನಲ್ಲಿ ಇದೆ. ಇಂದು ನಾವು ಆ ಸಂಸ್ಥೆಯ ಪರಿಚಯವನ್ನು ನಿಮಗೆ ಮಾಡಿಕೊಡ್ತಾ ಇದ್ದೀವಿ. ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ನಮ್ಮೊಂದಿಗಿದ್ದಾರೆ ರಾಷ್ಟ್ರೀಯ ಪಶುಪೋಷಣೆ ಮತ್ತು ಶರೀರ ಕ್ರಿಯಾ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರಾದಂತಹ ಡಾಕ್ಟರ್ ರಾಘವೇಂದ್ರ ಭಟ್ ಅವರು. ರಾಘವೇಂದ್ರ ಭಟ್ ಅವರ ನಮಸ್ಕಾರ ಹಾಗೂ ಸ್ವಾಗತ. ನಮಸ್ಕಾರ. ನಾವು ಇಂದು ನಿಮ್ಮ ಒಂದು ಸಂಸ್ಥೆಯ ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡ್ಬೇಕು ಅಂತಂದರೆ, ಏನಿದು ರಾಷ್ಟ್ರೀಯ ಪಶುಪೋಷಣೆ ಮತ್ತು ಶರೀರ ಕ್ರಿಯಾ ವಿಜ್ಞಾನ ಸಂಸ್ಥೆ? ರಾಷ್ಟ್ರೀಯ ಪಶುಪೋಷಣೆ ಮತ್ತು ಶರೀರ ಕ್ರಿಯಾ ವಿಜ್ಞಾನ ಸಂಸ್ಥೆ, ಇಂಗ್ಲೀಷಲ್ಲಿ ನಾವು ಇದಕ್ಕೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಆನಿಮಲ್ ನ್ಯೂಟ್ರಿಷನ್ ಆ್ಯಂಡ್ ಫಿಸಿಯಾಲಜಿ ಅಂದರೆ ಶಾರ್ಟ್ ಆಗಿ NIANP. ಇದು ಒಂದು ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ ಅಂದರೆ ICAR ಒಂದು ಅಂಗಸಂಸ್ಥೆ. ಈಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅದರ ಅಂಡರಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಇದೆ. ಅದರಲ್ಲಿ 105 ಸಂಸ್ಥೆಗಳು. ಆ 105 ಸಂಸ್ಥೆಗಳಲ್ಲಿ 19 ಸಂಸ್ಥೆಗಳು ಈ ಪ್ರಾಣಿಗಳ ಬಗ್ಗೆ ವಿಶೇಷವಾಗಿ ಸಂಸ್ಥಾಪನೆ ಆಗಿದೆ. ಅದರಲ್ಲಿ NINP ಸಹ ಒಂದು. 1995ರಲ್ಲಿ ನವೆಂಬರ್ 24ನೇ ತಾರೀಕು ಪ್ರಾರಂಭವಾದ ಈ ಸಂಸ್ಥೆ ಈಗ 25 ವರ್ಷಗಳ ಸಿಲ್ವರ್ ಜುಬ್ಲಿಯನ್ನು ಕಂಪ್ಲೀಟ್ ಮಾಡಿದೆ. ಈ ಸಂಸ್ಥೆಯ ಸ್ಥಾಪನೆಯ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಸಾಕು ಪ್ರಾಣಿಗಳ ಆಹಾರ ಮತ್ತು ಜೀವಕ್ರಿಯೆಗೆ ಸಂಬಂಧಿತ ಮೂಲ ಸಂಶೋಧನೆ ಮತ್ತು ಉತ್ಪಾದನಾ ಸಾಮರ್ಥ್ಯದ ದಕ್ಷತೆಯನ್ನು ವೃದ್ಧಿ ಮಾಡುವುದು. ಕಳೆದ 25 ವರ್ಷದ ಸತತ ಕ್ರಿಯಾತ್ಮಕ ಈ ಸಂಶೋಧನೆಯಲ್ಲಿ ಗಣನೀಯ ಪ್ರಗತಿ ಮಾಡಿದ ಈ ಸಂಸ್ಥೆಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾನ್ಯತೆ ಕೂಡ ಬಂದಿದೆ. ಸಂಸ್ಥೆಯ ಸಂವೇದನಾಶೀಲ ಆಡಳಿತ ಮತ್ತು ಕೊಡುಗೆ ಮತ್ತು ಪ್ರಗತಿಗೆ ಪೂರಕವಾಗಿ 2012ರಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚಿನ ಅತ್ಯುನ್ನತ ಪ್ರಶಸ್ತಿಯಾದ ಸರ್ದಾರ್ ಪಟೇಲ್ ಅತ್ಯುತ್ತಮ ಸಂಸ್ಥೆ ಹಾಗೂ ISO 9001-2015 ಪ್ರಮಾಣ ಪತ್ರ ಕೂಡ ಈ ಸಂಸ್ಥೆಗೆ ದೊರೆತಿದೆ. ಅಂದ್ರೆ ನಮ್ಮ ಬೆಂಗಳೂರಿನ ಸಂಸ್ಥೆ. ಇದನ್ನು ನಮ್ಮ ಕೆಲವರಿಗೆ ಒಂದ್ಸಾರಿ ಸ್ಪಷ್ಟಪಡಿಸೋಣ ನಿರ್ದೇಶಕರೇ. ICAR ಅಂಡರ್ ಬರತಕ್ಕಂತಹ ಒಂದು ಈ ಸಂಸ್ಥೆ ದೇಶದಾದ್ಯಂತ 19 ಸಂಸ್ಥೆಗಳಿವೆ. ನಿಮ್ಮ ರಾಷ್ಟ್ರೀಯ ಪಶು ಪೋಷಣೆ ಮತ್ತು ಶರೀರ ಕ್ರಿಯಾ ವಿಜ್ಞಾನ ಸಂಸ್ಥೆ, ಅದರಲ್ಲಿ ಬೆಂಗಳೂರು ಕೂಡ ಒಂದು. ಬೆಂಗಳೂರಿನಲ್ಲಿ 1995ನೇ ಇಸ್ವಿಯಲ್ಲಿ ಪ್ರಾರಂಭವಾದ ಈ ಸಂಸ್ಥೆ ನೀವೇ ಹೇಳಿದಾಗಲೇ ಈಗಾಗಲೇ 25 ವರ್ಷದ ಒಂದು ಸಿಲ್ವರ್ ಜುಬ್ಲಿಯನ್ನು ಆಚರಣೆ ಮಾಡಿಕೊಂಡಿದೆ. ಈಗ ಈ ಸಂಸ್ಥೆಯ ಬಗ್ಗೆ ಏನೇನು ಮಾಡ್ತೀರಿ, ಈ ಒಂದು ಸಂಸ್ಥೆಯ ಮುಖ್ಯ ಉದ್ದೇಶ ಏನು, ಇವನ್ನೆಲ್ಲವನ್ನು ಕೇಳೋರಿಗೆ ತಿಳಿಸ್ತಾ ಹೋಗೋಣ. NINP ಸಂಸ್ಥೆಯ ಮುಖ್ಯ ಧ್ಯೇಯಗಳು ಈಗ ಏಕಂತ ಹೇಳಿದರೆ, ಈ 19 ಸಂಸ್ಥೆಗಳು ನಾನು ಹೇಳಿದ ಹಾಗೆ ICARನಲ್ಲಿ ಕೆಲವೊಂದು ಸಂಸ್ಥೆಗಳು ಸ್ಪೆಸಿಫಿಕ್ ಅಂದರೆ ನಮ್ಮಲ್ಲಿ ಒಂದು ಸಂಸ್ಥೆ ಕ್ಯಾಟ್ಲಿಗಾಗಿ ಅಂದರೆ ದನಗಳಿಗಾಗಿ, ಒಂದು ಸಂಸ್ಥೆ ಬಫೆಲೋಗಾಗಿ ಅಂದರೆ ಎಮ್ಮೆಗಳಿಗಾಗಿ, ಒಂದು ಕುರಿಗಾಗಿ, ಒಂದು ಕೋಳಿಗಾಗಿ, ಒಂದು ಯಾಕ್, ಒಂದು ಮಿಥುನ್, ಆಮೇಲೆ ಪೋಲ್ಟ್ರಿಗಾಗಿ ಸೆಪರೇಟ್ ಇನ್ಸ್ಟಿಟ್ಯೂಟ್. NINPಯ ವಿಶೇಷ ಏನಂತ ಹೇಳಿದರೆ, ಇದು ಒಂದು ಸಂಸ್ಥೆ ಮೂಲತಃ ಮೂಲ ಸಂಶೋಧನೆ ಮತ್ತು ಉತ್ಪಾದನಾ ಸಾಮರ್ಥ್ಯವನ್ನು ವೃದ್ಧಿಪಡಿಸುವುದು. ಇದರಲ್ಲಿ ಈ ಧ್ಯೇಯ ಮತ್ತು ಪಾಲನೆ ಮತ್ತು ಅನುಷ್ಠಾನಕ್ಕೆ ಕೆಲವು ಸಂಶೋಧನಾ ಯೋಜನೆಗಳಿದೆ ಈ ಸಂಸ್ಥೆಯಲ್ಲಿ. ಮುಖ್ಯವಾದ ಯೋಜನೆ ಏನು ಅಂದರೆ, ಒಂದು ಈಗ ಫಾರ್ ಎಕ್ಸಾಂಪಲ್ ನೀವು ಆನಿಮಲ್ ನ್ಯೂಟ್ರಿಷನ್ ಅಥವಾ ಪ್ರಾಣಿ ಆಹಾರಶಾಸ್ತ್ರ ಅಥವಾ ಪಶುಪೋಷಣೆ ಅಂದ ಕೂಡಲೇ ಒಣ ಹುಲ್ಲು ಜೀರ್ಣತೆಯ ವೃದ್ಧಿ, ಆಮೇಲೆ ಜೀರ್ಣತೆಗೆ ಸಂಬಂಧಿತ ಸೂಕ್ಷ್ಮ ಜೀವಾಣುಗಳ ಅಧ್ಯಯನ, ಪೋಷಕಾಂಶಗಳ ಸದ್ಬಳಕೆಯ ನವೀನ ಕ್ರಮಗಳು, ಪಶುಗಳ ಆಹಾರ, ಸುರಕ್ಷತೆಯ ಹಾಗೂ ಗುಣಮಟ್ಟದ ಸಮಗ್ರ ಮಾಹಿತಿ, ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಕ್ರಿಯೆಗಳ ದೀರ್ಘ ಅಧ್ಯಯನ, ಪರಿಸರ ವೈಪರೀತ್ಯ ಮತ್ತು ಪ್ರಾಣಿಗಳ ಮೇಲಿನ ಪ್ರಭಾವ, ತಂತ್ರಜ್ಞಾನ ರೂಪಣೆ ಮತ್ತು ಕ್ಷೇತ್ರ ವರ್ಗಾವಣೆ,
ಸಂಶೋಧನೆಯ ಜೊತೆಗೆ ಪ್ರಾಣಿ ಸಂಶೋಧನೆ ಮತ್ತು ಶರೀರ ವಿಜ್ಞಾನಗಳಲ್ಲಿ ಗುಣಮಟ್ಟದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಬಗ್ಗೆ ಕೂಡ ಈ ಸಂಸ್ಥೆ ಗಮನೀಯವಾಗಿ ಒಂದು ಕೊಡುಗೆಯನ್ನು ನೀಡುತ್ತಿದೆ. ಇದರ ಜೊತೆಗೆ ಕೆಲವೊಂದು ರೈತಾಪಿ ಜನಗಳಿಗೆ ಬೇಕಾದ ಪ್ರಮುಖ ಕೆಲವು ಸಾಧನೆಗಳು ಸಹ ಈ ಸಂಸ್ಥೆ ಮಾಡ್ತಾ ಇದೆ. ಡಾಕ್ಟರ್ ರಾಘವೇಂದ್ರ ಭಟ್ ಅವರೇ, ನೀವು ಹೇಳಿದ್ರಿ ಒಂದೊಂದು ಏರಿಯಾಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದು ಸಂಸ್ಥೆಗಳು ಇವೆ ಅಂತ. ದೇಶದಾದ್ಯಂತ 19 ಸಂಸ್ಥೆ. ನಮ್ಮ ಬೆಂಗಳೂರಿನ ಸಂಸ್ಥೆ ವಿಶೇಷವಾಗಿ ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದೆ? ಸೊ ಇದರಲ್ಲಿ 2 ಮುಖ್ಯ ಉದ್ದೇಶಗಳು. ಒಂದು ಪಶು ಪೋಷಣೆ ಮತ್ತು ಅಂದರೆ ದನಗಳ ಆಹಾರದ ಬಗ್ಗೆ, ಇನ್ನೊಂದು ಶರೀರ ವಿಜ್ಞಾನ ಫಿಸಿಯಾಲಜಿ. ಅಂದ್ರೆ ನಮ್ಮ ಬೆಂಗಳೂರಿನ ಸಂಸ್ಥೆ ಮುಖ್ಯವಾಗಿ ದನಗಳಿಗೆ ಸಂಬಂಧಪಟ್ಟಂತಹ ಆಳವಾದ ಅಧ್ಯಯನವನ್ನು ನಡೆಸ್ತಾ ಇದೆ. ಹೌದು. ಕುರಿ ಬಗ್ಗೆ ಬೇರೆ, ಆಡುಗಳ ಬಗ್ಗೆ ಬೇರೆ, ಕೋಳಿಗಳ ಬಗ್ಗೆ ಬೇರೆ, ಯಾಕಗಳ ಬಗ್ಗೆ ಬೇರೆ, ಕುದುರೆಗಳ ಬಗ್ಗೆ ಬೇರೆ 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 ಸಂಸ್ಥೆಗಳಿಗೆ ಇದೆ. ಬಟ್ ಇಲ್ಲಿ ನಾವು ಇದೊಂದು ಡಿಸಿಪ್ಲಿನ್ ಓರಿಯೆಂಟೆಡ್ ಇನ್ಸ್ಟಿಟ್ಯೂಟ್ ಅಂತೇಳಿ ಪ್ರಾಣಿ ಆಹಾರಶಾಸ್ತ್ರ ಮತ್ತು ಶರೀರ ವಿಜ್ಞಾನ ಸಂಸ್ಥೆ. ತಮ್ಮ ಸಂಸ್ಥೆ ಈಗ ಪ್ರಮುಖವಾಗಿ ನಮ್ಮ ಹಸುವಿನ ಬಗ್ಗೆನೇ ವಿಶೇಷವಾದಂತಹ ಸಂಶೋಧನೆಯನ್ನು ಮಾಡ್ತಾ ಇದೆ. ಸಂಸ್ಥೆ ಬೆಂಗಳೂರಿನ ಹೊಸೂರು ರೋಡಿನ ಆಡುಗೋಡಿಯಲ್ಲಿ, ಅದರ ಲ್ಯಾಂಡ್ ಮಾರ್ಕ್ ನೀವು ಹಳೆಯದು ಮೈಕೋ ಫ್ಯಾಕ್ಟರಿ ಅಂತ ನೋಡಿರ್ಬೋದು. ಮೈಕೋ ಫ್ಯಾಕ್ಟರಿಯ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ರಾಷ್ಟ್ರೀಯ ಪಶುಪೋಷಣೆ ಮತ್ತು ಶರೀರ ವಿಜ್ಞಾನ ಸಂಸ್ಥೆಯೇ ಆಡುಗೋಡಿ, ಬೆಂಗಳೂರು 30. ಟೋಟಲ್ ಆಗಿ ತಮ್ಮ ಒಂದು ಸಂಸ್ಥೆ ಎಷ್ಟು ಏರಿಯಾದಲ್ಲಿದೆ ಮತ್ತು ಎಷ್ಟು ಜನರು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ಇವತ್ತಿನ ದಿನದಲ್ಲಿ 39 ಜನ ವಿಜ್ಞಾನಿಗಳು ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಇದು ಒಂದು 50 ಎಕರೆ ಟೋಟಲ್ ನಮ್ಮದು ಜಮೀನಿದೆ. ಇದರಲ್ಲಿ ನಮ್ಮ ಹತ್ರ ದನಗಳ ಯೂನಿಟ್ ಇದೆ, ಆಮೇಲೆ ಶೀಪ್ ಆ್ಯಂಡ್ ಗೋಟ್ ಇದೆ, ಯೂನಿಟ್ ಸೆಪರೇಟ್ ಆಗಿದೆ. ಆಮೇಲೆ ನಮ್ಮಲ್ಲಿ ಕೋಳಿಗಳಿದ್ದಾವೆ, ಇದು ಲ್ಯಾಬೊರೇಟರಿ ಆ್ಯನಿಮಲ್ ಅಂತ ಹೇಳಿದೆ. ಆಮೇಲೆ ಫಾಡರ್ ಪ್ರೊಡಕ್ಷನ್ ಯೂನಿಟ್ ಇದೆ, ಸೈಲೇಜ್ ಪ್ರಿಪ್ರೇಷನ್ ಮಾಡುವಂಥ ಯೂನಿಟ್ ಇದೆ. ಆಮೇಲೆ ಟೋಟಲಿ ಈ ಅಡ್ಮಿನಿಸ್ಟ್ರೇಟಿವ್ ಅಕೌಂಟ್ಸ್ ಇವರೆಲ್ಲ ಸೇರಿ ಒಂದು 72 ಪರ್ಮನೆಂಟ್ ಸ್ಟಾಫ್, ಆಮೇಲೆ ಎಲ್ಲ ಸೇರಿ ಒಂದು 150. ಇದರ ನಮ್ಮ ಜೊತೆ ವಿದ್ಯಾರ್ಥಿಗಳು ಬಹಳಷ್ಟು ಕಡೆಯಿಂದ MSc ಮತ್ತು PhD ಮಾಡುವಂಥ ವಿದ್ಯಾರ್ಥಿಗಳು ಸಹ ನಮ್ಮಲ್ಲಿ ಇದ್ದಾರೆ. ಒಂದು 150-160 ಜನ ಟೋಟಲ್ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮದು ಕೇವಲ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಷನ್ ಮಾತ್ರ ಅಲ್ಲ, ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕಲಿಯುವುದಕ್ಕೂ ಕೂಡ ಅವಕಾಶ ಇದೆಯಲ್ವಾ? ಅವಕಾಶ ಇದೆ. ಅಂದ್ರೆ ಇದು ನಮ್ದು ಡೀಮ್ಡ್ ಯೂನಿವರ್ಸಿಟಿ ಅಲ್ಲ. ಬೇಸಿಕ್ ಡಿಗ್ರಿ ನಮ್ದು ಬ್ಯಾಚುಲರ್ ಡಿಗ್ರಿ ಅಂತ ಹೇಳಿ ನಮ್ದು ಏನು ಪ್ರೋಗ್ರಾಮ್ ಇಲ್ಲ. ಬೈ ಚಾನ್ಸ್ ಮಾಸ್ಟರ್ ಡಿಗ್ರಿ ಮತ್ತೆ PhDಗೆ ನಮ್ಮಲ್ಲಿ ಅವಕಾಶ ಇದೆ. ಅದರಲ್ಲಿ ಏನಂತ ಹೇಳಿದ್ರೆ, ಈಗ ಸದ್ಯಕ್ಕೆ ಆನಿಮಲ್ ನ್ಯೂಟ್ರಿಷನ್, ಆನಿಮಲ್ ಫಿಸಿಯಾಲಜಿ ಅದರಲ್ಲಿ ಬೇರೆ ಸಂಸ್ಥೆಯಿಂದ, ಅಂದ್ರೆ ಇಂಡಿಯನ್ ವೆಟನರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮತ್ತೆ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್, ಅಲ್ಲಿಂದ ಸ್ಟೂಡೆಂಟ್ಸ್ ಬರ್ತಾರೆ. ಈಗ ಸದ್ಯಕ್ಕೆ ಯಾರಿಗಾದ್ರೂ PhD ಮಾಡಬೇಕು, NANP ಅಲ್ಲಿ ಮಾಡಬೇಕು ಅಂತ ಇದ್ರೆ ಯೂನಿವರ್ಸಿಟಿಯ ಜೊತೆಗೆ ನಮ್ದೊಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸಿಟಿಯಲ್ಲಿ ರಿಜಿಸ್ಟರ್ ಮಾಡಿ ಅಲ್ಲಿಂದ NANP ಅಲ್ಲಿ ನೀವು ವರ್ಕ್ ಮಾಡ್ತೇನೆ ಅಂತ ಹೇಳಿದ್ರೆ ಆ ಪ್ರೊವಿಷನ್ ನಿಮಗೆ ಇದೆ. ಸದ್ಯಕ್ಕೆ ನಮ್ಗೆ ಇರೋದು ಜೈನ್ ಯೂನಿವರ್ಸಿಟಿ ಇದೆ, ಕರ್ನಾಟಕ ವೆಟನರಿ ಆನಿಮಲ್ ಅಂಡ್ ಫಿಶರಿ ಸೈನ್ಸ್ ಯೂನಿವರ್ಸಿಟಿ ಜೊತೆಗಿದೆ, ಆಯ್ತಾ. ಇದು 2 ಯೂನಿವರ್ಸಿಟಿ. KVF ವೆಟನರಿ ಅಂಡ್ ಆನಿಮಲ್ ಫಿಶ್ ಬೀದರ್, ಅಲ್ಲಿಯ ಜೊತೆಗೂ ನಮ್ದು. ಅಲ್ಲಿ ಏನಂತ ಹೇಳಿದ್ರೆ, ಈಗ PhD ಅಲ್ಲಿ ಕೋರ್ಸ್ ವರ್ಕ್ ಎಲ್ಲಿದೆ ಆ ಕೋರ್ಸ್ ವರ್ಕ್ ಆ ಯೂನಿವರ್ಸಿಟಿಯಲ್ಲೇ ಮಾಡಬೇಕು. ರಿಸರ್ಚ್ ವರ್ಕ್ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಬಂದು ಮಾಡ್ಬೋದು. ಸೊ ಇಟ್ಸ್ ಎ ಜಾಯಿಂಟ್ ಪ್ರೋಗ್ರಾಮ್. ಅಲ್ಲಿ ಕೋರ್ಸ್ ವರ್ಕ್ 1 ವರ್ಷ ಮಾಡಿ 2 ವರ್ಷದ ರಿಸರ್ಚ್ ನಮ್ಮ ಇನ್ಸ್ಟಿಟ್ಯೂಟ್ ನಲ್ಲಿ ಬಂದು ಅವ್ರು ಮಾಡ್ಬೋದು. MSc ಬರ್ತೀನಿ ಅಂತಂದ್ರೆ MSc ಕೂಡ ಅವಕಾಶ ಅಲ್ಲ. ರಾಷ್ಟ್ರೀಯ ಪಶುಪೋಷಣೆ ಮತ್ತು ಶರೀರ ವಿಜ್ಞಾನ ಸಂಸ್ಥೆ ಆರ್ಡಿನರಿ MSc ಇದರ ಬಯೋಕೆಮಿಸ್ಟ್ರಿ, ಬಯೋಟೆಕ್ನಾಲಜಿ ಅಥವಾ ಮೈಕ್ರೋಬಯಾಲಜಿ ಇದರಲ್ಲಿ ಪ್ರಾವಿಷನ್ ಇದೆ. ಆದರೆ ಇದರ ಎಂಟ್ರೆನ್ಸ್ IVRA ಅಥವಾ NDRA ಇಂದ ಬರಬೇಕು. ಬಟ್ ನೀವು PhDಗೆ ಬಯೋಕೆಮಿಸ್ಟ್ರಿ, ಬಯೋಟೆಕ್ನಾಲಜಿ ಅಥವಾ ಮೈಕ್ರೋಬಯಾಲಜಿ ಈ ಏರಿಯಾದಲ್ಲಿ PhD ಮಾಡೋ ಇಷ್ಟ ಇದ್ದು NANPಗೆ ಬರ್ತೇನೆ ಅಂತ ಹೇಳಿದ್ರೆ ಅದರಲ್ಲಿ ನಿಮ್ಗೆ ಅವಕಾಶ ಇದೆ. ಈ PG ಕೋರ್ಸನ್ನು ಮಾಡ್ತೀನಿ ಅಂತಂದ್ರೆ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಅನ್ನ ಬರದೇ ಬರಬೇಕಾಗುತ್ತೆ. ಹೌದು. ಅದರಲ್ಲಿ ನಿಮಗೆ ಅದೇ ಇಂಡಿಯನ್ ವೆಟನರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ IVRA, ಅದು ಇಜ್ಜತ್ ನಗರದಲ್ಲಿದೆ, ಅಥವಾ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿದೆ ಅಲ್ಲಿ ಕರ್ನಾಲ್. ಅಲ್ಲಿ ನೀವು ಅಡ್ಮಿಷನ್ ತಗೊಂಡು ಅಲ್ಲಿ 1 ವರ್ಷದ ಕೋರ್ಸ್ ವರ್ಕ್ ಮುಗಿಸಿ ರಿಸರ್ಚ್ ವರ್ಕಿಗೆ ಬೆಂಗಳೂರಿಗೆ ಬರ್ಬೋದು. ಅಂದ್ರೆ ನೀವು ಟೋಟಲ್ ಆಗಿ ಇಲ್ಲಿ PG ಕೋರ್ಸ್ ಅನ್ನೋದಕ್ಕಿಂತ ಹೌದು, ಇಟ್ಸ್ ಎ ಪ್ಯೂರ್ಲಿ ರಿಸರ್ಚ್ ವರ್ಕ್ಗೆ ಸಂಬಂಧಪಟ್ಟ ಹಾಗೇನೆ ತಮ್ಮ ಒಂದು ಇನ್ಸ್ಟಿಟ್ಯೂಷನ್ಗೆ ಬಂದು ರಿಸರ್ಚ್ ಅನ್ನು ಮಾಡೋದಕ್ಕೆ ಅವಕಾಶ ಇದೆ. ಕರೆಕ್ಟ್. ಹೈನುಗಾರಿಕೆಗೆ ಹೆಸರುವಾಸಿ ನಮ್ಮ ಒಂದು ಕರ್ನಾಟಕ. ಅಂದರೆ ಹೈನುಗಾರಿಕೆಗೆ ಮುಖ್ಯವಾಗಿ ಬೇಕಾಗಿದ್ದಂಥದ್ದು ಹಸು. ಈಗ ಈ ಹಸುವಿನ ಸಂಶೋಧನೆ ಹೇಗೆ ನಡೆಯುತ್ತೆ ಅನ್ನೋದನ್ನು ಹೇಳೋಣ. ಭಾರತದಲ್ಲಿ ಸುಮಾರು 200 ಮಿಲಿಯನ್ ಟನ್ 200 ಮಿಲಿಯನ್ ಟನ್ಸ್ ಆಫ್ ಮೆಟ್ರಿಕ್ ಟನ್ಸ್ ಆಫ್ ಮಿಲ್ಕ್ ಪರ್ ಇಯರ್ ಅಂತೆ. ಸೊ ಪ್ರಪಂಚದ ಹಾಲು ಉತ್ಪಾದನೆಯ ಒಂದು ನಂಬರ್ 1 ರ್ಯಾಂಕಿಂಗ್, ಫಸ್ಟ್ ರ್ಯಾಂಕಿಂಗ್ ಅಂತ ಹೇಳಿ ಭಾರತದಲ್ಲಿದೆ. ಅಂದರೆ 200 ಮಿಲಿಯನ್ ಟನ್ ಹಾಲು ಉತ್ಪಾದನೆ ಮಾಡ್ತಾ ಇದ್ದೇವೆ. ಬಹುಶಃ ಭಾರತ ಒಂದು ಬಿಟ್ಟರೆ ಬೇರೆ ಯಾವುದೇ ದೇಶದಲ್ಲಿ ಫ್ಲೂಯಿಡ್ ಮಿಲ್ಕ್ ಕನ್ಸಂಪ್ಷನ್ ಅಂದರೆ ಹಾಲು ಆಸ್ ಇಟ್ ಈಸ್ ಬಿಸಿ ಮಾಡಿ ಕೊಡುವ ಒಂದು ಅಭ್ಯಾಸ ತುಂಬ ಕಡಿಮೆ. ಈ ಹೊರಗಡೆ ರಾಷ್ಟ್ರದಲ್ಲಿ ನೀವು ಈಗ ನಾರ್ತ್ ಇದರಲ್ಲಿ ಯುರೋಪಿಯನ್ ಯೂನಿಯನ್ ಆಗಲಿ ಅಥವಾ ನೀವು ಅಮೆರಿಕದಲ್ಲಾಗಲಿ ಈ ಹಾಲು ಕುಡಿಯೋ ಒಂದು ಅಭ್ಯಾಸ ಇಲ್ಲ. ಏನಿದ್ರು ಹಾಲಿನ ಪ್ರಾಡಕ್ಟ್. ಸೊ ಫಾರ್ ಎಕ್ಸಾಂಪಲ್ ಚೀಸ್
ಆರ್ ಯೋಗರ್ಟ್ ಅಥವಾ ಚೆಡ್ಡಾರ್ ಚೀಸ್ ಅಂತ ಬೇರೆ ಬೇರೆ ರೀತಿಯ ಚೀಸ್, ಐಸ್ ಕ್ರೀಮ್ಸ್. ಅದು ಈಗ ನಮ್ಮಲ್ಲಿ ಏನಂತ ಹೇಳಿದರೆ, ಎಸ್ಪೆಷಲಿ ನಾರ್ತಿಗಾಗಲಿ ಹೋಗಲಿ ಸೌತ್ಗಾಗಲಿ ಹೋಗಲಿ, ಸಾಯಂಕಾಲ ಆದ ಕೂಡಲೇ ಒಂದು ಗ್ಲಾಸ್ ಹಾಲು ಕುಡಿದ್ರೆ ನಿಮಗೆ ಏನೋ ಅದರಿಂದ ಒಂದು, ಎಸ್ಪೆಷಲಿ ದಿಸ್ ಈಸ್ ಮೋರ್ ಟ್ರೂ ಫಾರ್ ಏನು ವೆಜಿಟೇರಿಯನ್ಸ್ಗೆ, ಹಾಲು ಅಥವಾ ಮೊಸರು ಅಥವಾ ತುಪ್ಪ ಇತ್ತು ಅಂತ ಹೇಳಿದರೆ ನಮ್ಮದು ಒಂದು ಸಂಪೂರ್ಣ ಆಹಾರ ಅಂತ, ಒಂದು ರೀತಿಯಲ್ಲಿ ಸಂಪ್ರದಾಯ ಅನ್ನೋದು. ಸಂಪ್ರದಾಯ. ಸೊ ನಮ್ಮದು ಕಲ್ಚರ್. ಈಗ ಈ ಪಶುಪೋಷಣೆಯಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾದಂತ ಹೇಳಿದರೆ, ಈಗ ಒಂದು ದನಕ್ಕೆ ಒಂದು 10 ಲೀಟ್ರು ಅಥವಾ 12 ಲೀಟ್ರ್ ಹಾಲು ಕೊಡ್ತಾ ಇದ್ದೋ ದನಗಳಿಗೆ ಏನೇನು ಆಹಾರ ಕೊಡಬೇಕು, ಈ ಆಹಾರದಲ್ಲಿ ಯಾವ ರೀತಿಯ ನಾವು ಒಂದು ಸಂಶೋಧನೆ ಮಾಡಿ ಅದರಿಂದ ಇವುಗಳ ಹಾಲುಗಳನ್ನು ಜಾಸ್ತಿ ಮಾಡ್ಬೋದು ದನಗಳಲ್ಲಿ ಅಂಥೇಳಿ. ಈಗ ಒಂದು ದನದ ಆಹಾರದಲ್ಲಿ 3 ರೀತಿಯ ಒಂದು ಐಟಮ್ಸ್ ಇರುತ್ತೆ. ಒಂದು ಅಂತ ಹೇಳಿದರೆ ಕಾನ್ಸಂಟ್ರೇಟ್ ಫೀಡ್. ಈ ಕಾನ್ಸಂಟ್ರೇಟ್ ಫೀಡ್ ಅಂತ ಹೇಳಿದರೆ, ಈಗ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಆಗಲಿ ಅಥವಾ ಬೇರೆ ಯಾವುದೇ ಪ್ರೈವೇಟ್ ಕಂಪನಿ ಆಗಲಿ, ಅವರು ಫೀಡ್ ಅಂತೇಳಿ ಮಾಡಿ ಕರ್ನಾಟಕ ಪೆಲೆಟ್ಸ್ ಅಥವಾ ಮ್ಯಾಶ್ ಫೀಡ್. ಇನ್ನೊಂದು ಅವರಿಗೆ ಒಣ ಆಹಾರ, ಇನ್ನೊಂದು ಹಸಿ ಹುಲ್ಲಿನ ಆಹಾರ. ಈಗ ಕಾನ್ಸಂಟ್ರೇಟ್ ಫೀಡ್ ಆದರೂ ನಿಮಗೆ ಏನಾಗುತ್ತೆ ಅಂತ ಹೇಳಿದರೆ, ಎಲ್ಲ ಬೇಕಾದ ಕಡೆ ಯಾವ ಕಂಪನಿದು ಬೇಕಾದರೂ ನಿಮಗೆ ಬೇಕಾದಷ್ಟು ಸಿಗುತ್ತೆ. ಆದರೆ ಹಸಿ ಹುಲ್ಲು ಮತ್ತು ಒಣ ಹುಲ್ಲು ಕೆಲವು ಸಾರಿ ಏನಾಗುತ್ತೆ, ಸರ್ ನಮ್ಮಲ್ಲಿ ಹಸಿ ಹುಲ್ಲೇ ಇಲ್ಲ ಸರ್, ನಮ್ಮಲ್ಲಿ ಒಣ ಹುಲ್ಲೇ ಇಲ್ಲ, ತುಂಬ ಕಷ್ಟ ಆಗ್ತಾ ಇದೆ ಅದಕ್ಕೆ. ಸೊ ಅದಕ್ಕೆ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಕೃಷಿ ಉತ್ಪನ್ನ ಮತ್ತು ಶೇಷಗಳ ಸದ್ಬಳಕೆ ಅಂತ ಹೇಳಿದರೆ ನೀವು ಬೈ ಪ್ರಾಡಕ್ಟ್ ಆಗಿ ಏನನ್ನು ಯೂಸ್ ಮಾಡ್ಬೋದು ಅಂತ. ಮೊದಲನೇದಾಗಿ ಈಗ ನಾವು ಕೃಷಿ ಮತ್ತು ತೋಟಗಾರಿಕೆ ಸಿಗುವ ಉಪ ಉತ್ಪನ್ನಗಳು. ಈಗ ಒಂದನೇದಾಗಿ ಅದರಲ್ಲಿ ಏನಂತ ಹೇಳೋದು ಅಂದರೆ, ಈ ದಕ್ಷಿಣ ಕನ್ನಡ ಮತ್ತು ಈಗ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದಲ್ಲಿ ಬಹಳಷ್ಟು ಅಡಿಕೆಯನ್ನು ಬೆಳೆಸ್ತೇವೆ. ಈಗ ಏನಾಗಿದೆ ಅಂತ ಹೇಳಿದರೆ, ನಿಮ್ಗೆ ಗೊತ್ತಿದ್ದ ಹಾಗೆ ಈಗ ಸೌತ್ ಕನ್ನಡ ಮತ್ತು ನಾರ್ತ್ ಕನ್ನಡದಲ್ಲಿ ಬಹಳಷ್ಟು ಈ ರೈಸ್ ಕಲ್ಟಿವೇಶನ್ ಕಡಿಮೆ ಆಗಿ ಜನರು, ಯಾಕಂದರೆ ಎಲ್ಲರಿಗೂ ಬೆಳೆಯುವುದು ಕಡಿಮೆ ಆಗಿ ಕಮರ್ಷಿಯಲ್ ಕ್ರಾಪ್ಸ್, ಒಣ ಹುಲ್ಲು ಸಿಗೋದು ಕಷ್ಟ, ತುಂಬ ಕಷ್ಟ. ಯಾಕಂತ ಹೇಳಿದರೆ, ಒಂದು ಜನ ಸಿಗೋದಿಲ್ಲ ಮಾಡಲಿಕ್ಕೆ, ಆಮೇಲೆ ಎರಡನೇದು ಅವ್ರದ್ದು ಪರ್ ಡೇ ಸ್ಯಾಲ್ರಿ ಅಥವಾ ಏನು ಅದು ತುಂಬ ಜಾಸ್ತಿ ಆಗಿ. ಇದರಲ್ಲಿ ಒಂದು ಸಣ್ಣ ಸಂಶೋಧನೆ ನಮ್ಮ ಸಂಸ್ಥೆ ಮಾಡಿದ್ದು ಏನಂತ ಹೇಳಿದರೆ, ಈ ಅಡಿಕೆ ತೋಟಗಳಲ್ಲಿ ಬಿಡೋ ಅಡಿಕೆ ಹಾಳೆ ಅದನ್ನು ಸಹ ಸಣ್ಣ ಗಾತ್ರದ ಚೂರು ಮಾಡಿ ಇತರೆ ಮೂಲ ಆಹಾರದ ಜೊತೆಗೆ, ಅಂದರೆ ನಿಮ್ಮದು ಬೂಸ ಆಗಲಿ ಅಥವಾ ಹಿಂಡಿ ಆಗಲಿ ಅಥವಾ ದಾನ ಆಗಲಿ ಅದರ ಜೊತೆಗೆ ಮಿಶ್ರ ಮಾಡಿ ಇದನ್ನು ಒಣ ಮೇವಾಗಿ ಬಳಸ್ಬೋದು. ಈಗ ನಾನು ಕುತೂಹಲಕ್ಕಾಗಿ ಕೇಳುವಂಥದ್ದು, ಅಡಿಕೆಯ ಹಾಳೆಯಲ್ಲಿ ಒಣ ಹುಲ್ಲಿನಲ್ಲಿ ಸಿಗುವಂತಹ ಒಂದು ಪೌಷ್ಟಿಕಾಂಶಗಳು ಹಸುವಿಗೆ ಸಿಗುತ್ತಾ? ಹೌದು. ಇದರಲ್ಲಿ ನಾವು ಸಂಶೋಧನೆ ಮಾಡಿ ಏನು ಇದರದ್ದು ಕೆಮಿಕಲ್ ಕಾಂಪೋಸಿಷನ್ ಅಥವಾ ನ್ಯೂಟ್ರಿಯೆಂಟ್ ಕಾಂಪೋಸಿಷನ್ ಚೆಕ್ ಮಾಡಿ ನೋಡಿದಾಗ, ಈಗ ಅಡಿಕೆ ಹಾಳೆ ಬಿದ್ದು ಕೂಡಲೇ ಅದು ಹೇಗೆ ಅಂತ ಹೇಳಿದ್ರೆ, ಅಡಿಕೆ ಹಾಳೆ ಬಿದ್ದು ಕೂಡಲೇ ಅದರಲ್ಲಿ ಒಂದು ರೀತಿ ಪ್ಲಾಸ್ಟಿಕ್ ಟೈಪ್ ಒಂದು ಲೇಯರ್ ಬರುತ್ತೆ, ಅದು ನೀವು ತೆಗೆದುಹಾಕಬೇಕು, ಯಾಕಂದರೆ ಅದು ನಿಮಗೆ ಡೈಜೆಷನ್ ಆಗೋದಿಲ್ಲ. ಅದು ಆದ ಮೇಲೆ ಇವನ್ನು ಚಿಕ್ಕ ಚಿಕ್ಕ ತುಂಡು ಮಾಡಿ ಅದನ್ನು ಈ ಬೇರೆ ಆಹಾರ ಜೊತೆಗೆ ಮಿಕ್ಸ್ ಮಾಡಿದರೆ, ನೀವು ಭತ್ತದ ಹುಲ್ಲಾಗಲಿ ಅಥವಾ ಅಡಿಕೆ ಅಥವಾ ಜೋಳ, ಅದರಲ್ಲಿ ನ್ಯೂಟ್ರಿಯೆಂಟ್ ಕಾಂಪೋಸಿಷನ್ ಅದರಲ್ಲಿ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಅಂದರೆ ನಿಮಗೆ ಎಷ್ಟು ಭತ್ತದ ಹುಲ್ಲು ನೀವು ದನಗಳಿಗೆ ಹಾಕ್ತೀರೋ ಅಷ್ಟೇ ಅಂಶದ ಈ ಅಡಿಕೆ ಹಾಳೆಗಳನ್ನು ನೀವು ಯೂಸ್ ಮಾಡೋದು. ಇದು ತುಂಬ ಈಗ ಎಸ್ಪೆಷಲಿ ದಕ್ಷಿಣ ಕನ್ನಡ ಏರಿಯಾದಲ್ಲಿ ಒಂದು 25-30 ಕಡೆ ಇದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಯಾಕಂದರೆ ಈ ಅಡಿಕೆ ಹಾಳೆ ಹಾಗೆ 365 ದಿವಸ ಬಿಡೋದಿಲ್ಲ, ಇದು ಸೀಸನಲ್. ಬಿದ್ದಾಗ ನೀವು ಅದರದ್ದು ಪ್ಲಾಸ್ಟಿಕ್ ಟೈಪ್ ಅದನ್ನು ತೆಗೆದು ಅದನ್ನು ಕ್ಲೀನಾಗಿ ಕಟ್ ಮಾಡಿ ನೀವೊಂದು ಚೀಲದಲ್ಲಿ ತುಂಬಿಸಿ ಇಟ್ಬಿಟ್ಟು ಅಂತ ಹೇಳಿದರೆ, ನಿಮಗೆ ಬೇರೆ ಕಡೆ ಈಗ ಯಾವತ್ತು ಗ್ರೀನ್ ಫೀಡ್ ಅಥವಾ ಏನೋ ಸಿಗೋದಿಲ್ಲ, ಏನೂ ಸಿಗದಿದ್ದಾಗ ಇದನ್ನು ಯೂಸ್ ಮಾಡಿ ಇದು ಒಂದು. ಇನ್ನೊಂದು ಏನಂತ ಹೇಳಿದರೆ, ಈ ಕೆಲವೊಂದು ಹಣ್ಣಿನ ಶೇಷಗಳು, ಫಾರ್ ಎಕ್ಸಾಂಪಲ್ ಪೈನಾಪಲ್ ಆಗಲಿ ಅಥವಾ ಹಲಸಿನ, ಕೆಲವು ನೀವು ನೋಡಿರ್ಬೋದು, ಪೈನಾಪಲ್ ನಾವು ಹಣ್ಣು ತೆಗೆದಾಗ ಅದರದ್ದು ಸಿಪ್ಪೆ, ಹಾಗೆ ಅದೇ ರೀತಿ ನೀವು ಈ ಹಲಸಿನ ಹಣ್ಣು ತೆಗೆದಾಗ ಆ ಸೊಳೆ ಬಿಟ್ಟು ಉಳಿದದ್ದು ಹೆಚ್ಚಿನ ಟೈಮ್ ಏನು ಮಾಡ್ತೇವೆ ನಾವು ತೆಗೆದು ಎಲ್ಲ ಬಿಸಾಡ್ತೇವೆ. ಅದನ್ನು ಬಿಸಾಡಿ ಅದು ಕೊಳತು ಅದು ವಾಸನೆ ಬಂದು, ಈಗ ನಮ್ಮ ಸಂಸ್ಥೆ ಏನು ಮಾಡಿದೆ ಅಂತ ಹೇಳಿದರೆ, ಇದನ್ನು ಒಂದು ಡ್ರಮ್ಮಲ್ಲಿ ಹಾಕಿ, ನೀವು ರಸಮೇವು ಅಂತೇಳಿ ಗೊತ್ತಿರ್ಬೋದು, ನಾವು ಇಂಗ್ಲೀಷ್ನಲ್ಲಿ ಇದಕ್ಕೆ ಸೈಲೇಜ್ ಅಂತೇಳಿ ಕರಿತೇವೆ. ರಸಮೇವು ಏನು ಅಂತ ಹೇಳಿದರೆ ಒಂದು ಸಿಂಪಲ್ ಟೆಕ್ನಾಲಜಿ. ರಸಮೇವು ಮತ್ತು ಉಪ್ಪಿನಕಾಯಿ ಟೆಕ್ನಾಲಜಿ ಒಂದೇ. ನಿಮಗೆ ಮಳೆಗಾಲದಲ್ಲಿ ತುಂಬ ನಿಮಗೆ ಗ್ರೀನ್ ಫೀಡ್ ಬರುತ್ತೆ, ಗ್ರೀನ್ ಗ್ರಾಸ್, ಲೆಗ್ಯೂಮ್ಸ್ ಅದು ಇದೆಲ್ಲ. ಆದರೆ ನಿಮಗೆ ಬೇಸಿಗೆಗಾಲದಲ್ಲಿ ನಿಮಗೆ ಗ್ರೀನ್ ಸಿಗೋದಿಲ್ಲ. ಸೇಮ್ ಥಿಂಗ್ ನೀವು ಈ ಮಾವಿನಕಾಯಿ ಬರುವ ಟೈಮಲ್ಲಿ ನಿಮಗೆ ಬೇಕಾದಷ್ಟು ಮಾವಿನಕಾಯಿ ಬರುತ್ತೆ, ಬೇರೆ ಟೈಮಲ್ಲಿ ನಿಮಗೆ ಮಾವಿನಕಾಯಿ ಸಿಗೋದಿಲ್ಲ. ನೀವೇನು ಮಾಡ್ತೀರಿ, ಅದಕ್ಕೆ ಉಪ್ಪು ಹಾಕಿ ಖಾರ ಹಾಕಿ ಉಪ್ಪಿನಕಾಯಿ ಮಾಡಿ ಒಂದು ಸೈಡಲ್ಲಿ ಇಟ್ಟು ಬೇರೆ ಕಡೆ ಅದನ್ನು ಯೂಸ್ ಮಾಡ್ತೀರಿ. ಸೈಲೇಜ್ ಅಥವಾ ರಸಮೇವು ಏನಂತ ಹೇಳಿದರೆ, ಯಾವತ್ತು ನಿಮಗೆ ಈ ಗ್ರೀನ್ ಗ್ರಾಸ್ ಅಥವಾ ಲೆಗ್ಯೂಮ್ಸು ಜಾಸ್ತಿ ಬರುತ್ತೋ ಅದನ್ನು ಒಂದು ಡ್ರಮ್ಮಲ್ಲಿ ಹಾಕಿ ಅದರಲ್ಲಿ ಏರ್ ಟೈಟ್ ಆಗಿ ಅದನ್ನು ಮಾಡಬೇಕು.
ಅದರಲ್ಲಿ ಒಂದು ಸ್ವಲ್ಪವೂ ಗಾಳಿ ಆಡಬಾರ್ದು. ಗಾಳಿ ಆಡಿ ಅದನ್ನು ನೀವು ಮುಚ್ಚಿ ಇಟ್ಟುಬಿಟ್ರೆ 21-30 ದಿನಗಳ ಒಳಗೆ ಅದು ರಸಮೇವು ಅಂತ ಹೇಳಿ ಒಂದು ತಯಾರಾಗುತ್ತೆ. ಇಲ್ಲಿ ಯಾವ ರೀತಿಯಲ್ಲಿ ಕೊಳೆಯುವಿಕೆ ಪ್ರಕ್ರಿಯೆ ಪ್ರಕ್ರಿಯೆ ಇಲ್ಲ. ಅದಕ್ಕೆ ಯಾಕಂತ ಹೇಳಿದರೆ ಇದರಲ್ಲಿ ಮೂಲ ಒಂದು ರಸಮೇವಿನ ಒಂದು ವಿಶೇಷತೆ ಏನಂತ ಹೇಳಿದರೆ, ನೀವು ಯಾವುದೇ ಪಿಟ್ ಅಥವಾ ಡ್ರಮ್ ಅಥವಾ ಬ್ಯಾಗಲ್ಲಿ ಹಾಕಿ ಇಟ್ಟು ಅದರ ಒಳಗೆ ಇದ್ದದ್ದು ಎಲ್ಲ ಗಾಳಿಯನ್ನು ನೀವು ತೆಗೆದು ಬಿಡಬೇಕು. ಯಾಕಂದರೆ ನೀವು ಒಂದು ಪ್ರೆಸ್ ಮಾಡ್ಬೋದು ಮೆಕ್ಯಾನಿಕಲ್, ಇಲ್ಲಿ ಕೆಲವರು ಈ ವ್ಯಾಕ್ಯೂಮ್ ಪಂಪ್ ಹಾಕಿ ಸಕ್ ಮಾಡಿ ಇದರಿಂದ ಹೊರಗಡೆ ತೆಗಿತಾರೆ. ಇದೆಲ್ಲ ಮಾಡಿದಾಗ ಏನಂತಾಗುತ್ತೆ ಅಂತ ಹೇಳಿದರೆ, ಅಲ್ಲಿ ಗಾಳಿ ಇಲ್ಲದಿದ್ದಾಗ ಒಂದು ರೀತಿ ಅನರೋಬಿಕ್ ಫರ್ಮೆಂಟೇಷನ್ ಅಂತೇಳಿ ಆಗಿ ಒಳಗಡೆಯಿಂದ ಒಳ್ಳೆಯ ರೀತಿಯ ಒಂದು ರೀತಿ ರಸಮೇವು ಉತ್ಪಾದನೆ ಆಗುತ್ತೆ. ಈಗ ನಮ್ಮ ಸಂಸ್ಥೆ ಏನು ಮಾಡಿದೆ ಅಂತ ಹೇಳಿದರೆ, ನೀವು ಜೋಳ ಅಥವಾ ಮೆಕ್ಕೆಜೋಳ ಇದರ ಜೊತೆಗೆ ಅಥವಾ ಇದಕ್ಕೆ ಪರ್ಯಾಯವಾಗಿ ನೀವು ಈ ಹಲಸಿನ ಹಣ್ಣಿನ ಶೇಷ ಅಥವಾ ಪೈನಾಪಲ್ ಹಣ್ಣಿನ ಶೇಷ ಅದನ್ನು ಸಹ ನೀವು ಒಂದು ಡ್ರಮ್ಮಲ್ಲಿ ಹಾಕಿ ಮುಚ್ಚಿ ಇಟ್ಟುಬಿಟ್ಟು 21 ದಿನಕ್ಕೆ ಹಾಕಿದರೆ, ಸಿರ್ಸಿಯಲ್ಲಿ ಇದು ಭಾಳ ಪಾಪ್ಯುಲರ್ ಆಗಿ ಈಗ ಏನಂತ ಹೇಳಿದರೆ, ನಾವು ಮೊದಲು ಈ ಕೆಲವೊಂದು ಪಿಟ್ ಸೈಲೇಜ್ ಅಲ್ಲಿ ಏನಂತ ಹೇಳಿದ್ರೆ ನೆಲದಲ್ಲಿ ಒಂದು ಹೊಂಡ ತೋಡಿ ಅದಕ್ಕೆಲ್ಲ ಸಿಮೆಂಟ್ ಎಲ್ಲ ಹಾಕಿ ಅದಕ್ಕೆ ಅದರಲ್ಲಿ ಸೈಲೇಜ್ ಮಾಡ್ತಾ ಇದ್ವಿ. ಮತ್ತೆ ಏನಾಯ್ತು ಅಂತ ಹೇಳಿ ಅದೆಲ್ಲ ಮಳೆ ಬರೋದು, ನೀರು ಹೋಗೋದು, ಆಮೇಲೆ ಇನ್ನೊಂದು ಈ ಓವರ್ ಹೆಡ್ ಟ್ಯಾಂಕರ್ ಟೈಪ್ ಮಾಡಿ ಅದರಲ್ಲಿ ಸೈಲೇಜ್ ಮಾಡ್ತಾಯಿದ್ರು. ಬಟ್ ಕೆಲವರೆಲ್ಲ ಹೇಳ್ತಿದ್ರು ಇಲ್ಲ ಸರ್ ತುಂಬ ತೊಂದರೆ ಇದು ಅಂತ. ಈಗ ನಮ್ಮ ಸಂಸ್ಥೆ ಏನಂತ ಹೇಳಿದರೆ, ನಿಮ್ಮದು ಪ್ಲಾಸ್ಟಿಕ್ ಡ್ರಮ್ಸ್ ಹೊಸ್ತು ಬೇಕಂತಿಲ್ಲ, ಆಲ್ರೆಡಿ ಯೂಸ್ ಮಾಡಿದ ಡ್ರಮ್ಸ್ ನಿಮಗೆ ಯಾವುದಾದ್ರೂ ಅಂಥದ್ದು ಡ್ರಮ್ಸ್ ಇದ್ದರೆ 200 kg ಡ್ರಮ್ಸಿಗೆ ಒಂದು 200-250 ರೂಪಾಯಿ. ಇದರಲ್ಲಿ ಅಡ್ವಾಂಟೇಜ್ ಏನಂತ ಹೇಳಿದರೆ, ನೀವು ಇದನ್ನು ಮತ್ತೆ ಯೂಸ್ ಮಾಡ್ತಾ ಇರ್ಬೋದು ಒಂದು. ಆಮೇಲೆ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 1 ಟನ್ ಮೆಟೀರಿಯಲ್ ಇತ್ತು ಅಂತ ಹೇಳಿದರೆ 200 kg ನಿಮ್ಮ ಹತ್ರ ಡ್ರಮ್ಸ್ ಇದ್ದರೆ ಒಂದು 5 ಡ್ರಮ್ ಫೀಡ್ ಮಾಡಿ ರೆಡಿ ಮಾಡಿ ಮೂಲೆಯಲ್ಲಿ ಇಟ್ಕೊಳ್ಬೋದು. ಒಂದಿನ ನಿಮ್ಮ ಯಾವತ್ತೂ ತುಂಬ ಅತಿ ಮಳೆ ಆಯಿತು ಅಥವಾ ಏನೂ ಸಿಗ್ತಾ ಇಲ್ಲ ದನಗಳಿಗೆ ಅಂತ ಹೇಳಿದರೆ, ಈ ಒಂದು ಡ್ರಮ್ಮನ್ನು ತೆಗೆದು 200 kg ಇದ್ದು ಒಂದು ದನಕ್ಕೆ ಸಾಧಾರಣ ಒಂದು 10-15 kg ಅಷ್ಟು ಇದನ್ನು ಹಾಕಿದರೆ ಆ ದಿನದಲ್ಲಿ ನಿಮಗೆ ಹಸಿರು ಹುಲ್ಲು ಕೊಡುವಂಥ ಅವಶ್ಯಕತೆ ಇಲ್ಲ. ಒಂದು ಡಾಕ್ಟರ್ ಭಟ್ ಅವರೇ, ಇಲ್ಲಿ ನೀವು ಹೇಳ್ತಾ ಇದ್ರಿ ಹಲಸಿನ ಹಣ್ಣಿನ ಸಿಪ್ಪೆ ಇರ್ಬೋದು, ಇಲ್ಲಾಂತಂದರೆ ಪೈನಾಪಲಿನ ಸಿಪ್ಪೆ ಇರ್ಬೋದು. ನೀವು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದನ್ನು ಹೇಳ್ತಾ ಇದ್ರಿ. ಸಾಮಾನ್ಯವಾಗಿ ನಮ್ಮ ಹಲಸು ಅಂತ ತಂದು ಕೂಡಲೇ ನಾವು ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಇಲ್ಲ ಕೋಲಾರ ಇರ್ಬೋದು, ಇಲ್ಲೆಲ್ಲವೂ ಕೂಡ ಹಲಸು ಬಹಳ ವಿಪುಲವಾಗಿ ಮತ್ತು ಹೈನುಗಾರಿಕೆಯೂ ವಿಪುಲವಾಗಿರುವಂಥ ಒಂದು ಏರಿಯಾ ಇದು. ಇವರು ಕೂಡ ಈ ಯೋಚನೆಯನ್ನು ಮಾಡಬಹುದಲ್ವಾ? ಖಂಡಿತ ಅಲ್ಲ, ಇದು ಪಾಪ್ಯುಲರ್ ಆಗಿ ಬಹಳಷ್ಟು ಕಡೆ ಈಗ ಮಾಡ್ತಾ ಇದ್ದಾರೆ ಇದನ್ನು, ಬಹಳಷ್ಟು ಕಡೆ. ಇದರಲ್ಲಿ ಏನಂತ ಹೇಳಿದರೆ, ಒಂದು ಈ ಟೆಕ್ನಾಲಜಿ ಟ್ರಾನ್ಸ್ಫರ್ ಮತ್ತು ನಮ್ಮಲ್ಲಿ ಎಕ್ಸ್ಟೆನ್ಷನ್ ಅಂತೇಳಿ ಸ್ವಲ್ಪ ನಾವು ಇದ್ರ ಹೋಗಿ ಜನರಿಗೆ ಹೇಳಿ ಇದನ್ನು ನೀವು ಮಾಡ್ಬೋದು ಇದ್ರ ಯಾಕಂತ ಹೇಳಿದರೆ ರಾಷ್ಟ್ರೀಯ ಪಶುಪೋಷಣೆ ಮತ್ತು ಶರೀರ ವಿಜ್ಞಾನ ಸಂಸ್ಥೆಯಲ್ಲಿ ಭಾಳಷ್ಟು ಸಾರಿ ನಾವು 1 ವಾರದ 3 ದಿವಸದ 15 ದಿವಸದ ಟ್ರೈನಿಂಗ್ ಫಾರ್ಮಸಿಗೂ ಕೊಡ್ತಾ ಇದ್ದೇವೆ, ಮತ್ತು ಪಶುವೈದ್ಯರಿಗೂ, ಮತ್ತು ಕರ್ನಾಟಕ KVK ಈ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಅಟಾರಿ ಎಲ್ಲ ಈ ಅಧಿಕಾರಿಗಳಿಗೂ ನಾವು ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೇವೆ. ಅದರಲ್ಲಿ ಮೂಲ ಅಂತ ಹೇಳಿದರೆ ಇದೇ, ಒಂದು ಯಾವ ರೀತಿ ದನಗಳಿಗೆ ಫೀಡ್ ಮಾಡಬೇಕು, ಇನ್ನೊಂದು ಅವ್ರದ್ದು ಶರೀರ ವಿಜ್ಞಾನ ಸಂಸ್ಥೆ. ಈಗ ಇಲ್ಲಿ ಭಾಳ ನೀವು ಒಂದು 5 ಡ್ರಮ್ಮನ್ನು ತಗೊಂಡು ಶೇಖರಣೆ ಮಾಡಿ ಇಟ್ಕೊಂಬಿಡಿ ಅಂತಂದ್ರಿ. ಇವೆಲ್ಲವೂ ಕೂಡ ಸೀಸನಲ್ ಫ್ರೂಟ್ಸು. ಹೌದು, ಸೀಸನಲ್ ಫ್ರೂಟ್ಸ್ ಆಗಿರೋದ್ರಿಂದ ಇವು ಅಡಿಕೆಯ ಹಾಳೆ ಇರ್ಬೋದು, ಇಲ್ಲ ಸೀಸನಲ್ ಫ್ರೂಟ್ಸ್ ಇರ್ಬೋದು, ಶೇಖರಣೆ ಮಾಡಿ ಇಟ್ಕೊಂಡ್ಬಿಡ್ತೀರಪ್ಪ. ಎಷ್ಟು ದಿನಗಳವರೆಗೆ ಇದನ್ನು ಉಪಯೋಗಿಸ್ಬೋದು? ಅಂದರೆ ಎಷ್ಟು ತಿಂಗಳ ಆದಮೇಲೆ ಅಥವಾ ಒಂದು ಇಂತಿಷ್ಟೇ ದಿನಗಳವರೆಗೆ ಮಾತ್ರ ಇದಕ್ಕೆ ಜೀವಿತಾವಧಿ ಅಂತ ಏನಾದರೂ ಇರುತ್ತಾ? ಈಗ ಇದೊಂದು ಬಹಳ ಒಳ್ಳೆಯ ಒಂದು ಪ್ರಶ್ನೆ. ಯಾಕಂತ ಹೇಳಿದರೆ, ಒಂದು ಸಾರಿ ನೀವು ರಸಮೇವು ಡ್ರಮ್ಮಿಗೆ ಹಾಕಿ ರೆಡಿ ಮಾಡಿ ಇಟ್ಟರೆ 21-30 ದಿನಗಳವರೆಗೆ ರಸಮೇವು ರೆಡಿ ಆಗುತ್ತೆ. ಈಗ ಸೇಮ್ ಪ್ರಶ್ನೆ, ಉಪ್ಪಿನಕಾಯಿ ಎಷ್ಟು ದಿವಸದವರೆಗೆ ನಾವು ಇಡ್ಬೋದು ಅಂತ. 1 ವರ್ಷ ಇಡ್ಬೋದಾ, 2 ವರ್ಷ ಇಡ್ಬೋದಾ, 3 ವರ್ಷ ಇಡ್ಬೋದಾ? ಆಗ ಎಲ್ಲ ಹೇಳ್ತಾರೆ ನೋಡಿ, ಗಾಳಿ ಇದಕ್ಕೆ ಒಳಗಡೆ ಹೋಗದಿದ್ರೆ ಹಳೇದಾದಷ್ಟು ಉಪ್ಪಿನಕಾಯಿ ಇನ್ನೂ ಒಳ್ಳೆಯದು ಅಂತ. ಸೊ ಅದೇ ರೀತಿ ಈ ಸೈಲೇಜ್ ಒಳಗಡೆ ಅಥವಾ ರಸಮೇವು ಒಳಗಡೆ ಗಾಳಿ ಹೋಗದೇ ಇದ್ದರೆ ನೀವು 1 ವರ್ಷದವರೆಗೆ ಇಟ್ಟರು ಅಥವಾ 1.5 ವರ್ಷದ ಇಟ್ಟರು ಏನೂ ಹಾಳಾಗೋದಿಲ್ಲ. ಆದರೆ ಡ್ರಮ್ಮಿನ ಮೇಲ್ಗಡೆ ನೀವು ಎಷ್ಟೇ ಟ್ರೈ ಮಾಡಿ ಸ್ವಲ್ಪ ಗಾಳಿ ಆಡುತ್ತೆ. ನೀವು ಅದಕ್ಕೆ ಪ್ಲಾಸ್ಟಿಕ್ ಸೆಲೋ ಟೇಪ್ ಏನೆಲ್ಲ ಏನು ಹಾಕಿ ಇಟ್ಟರು ಮೇಲಿದ್ದು ಒಂದು ಅರ್ಧ kg ಅಥವಾ 1 kg ಅಷ್ಟು ಸ್ವಲ್ಪ ಅದಕ್ಕೆ ಬೂಸ್ಟು ಅಥವಾ ಫಂಗಸ್ ಬಂದಿರುತ್ತೆ. ಅದನ್ನು ನೀವು ತೆಗೆದು ಬಿಸಾಡಿ ಬಿಟ್ರೆ ಗೊಬ್ಬರ ಮಾಡ್ಕೋಬಹುದು ಅಷ್ಟೇ. ಒಳಗಡೆಯದ್ದು ಮಾತ್ರ 200 kg ಇದ್ರೆ ಅಟ್ಲೀಸ್ಟ್ 195-198 kg ವರೆಗೆ ನಿಮಗೆ ಏನೂ ತೊಂದರೆ ಇಲ್ಲ. ಇಲ್ಲಿ ಬರುವಂತದ್ದು ನೀವು ಹೇಳಿದ್ರಿ ಗಾಳಿ ಒಳಗಡೆ ಹೋಗಬಾರ್ದು ಅಂತ. ನಾನು ಒಂದು ಸಾರಿ 1 ಡ್ರಮ್ಮು ತೆಗಿತೀನಿ, ನನಗೆ ಬೇಕಾಗಿರೋದು ಕೇವಲ ಒಂದು 15 kg ಅಷ್ಟು ಮಾತ್ರ. ಇನ್ನು ಸುಮಾರು 170 kg ಉಳ್ಕೊಂಡಿರುತ್ತೆ. ನಾನು ಡ್ರಮ್ನ ಮುಚ್ಚಲನ್ನು ತೆಗೆದಾಗ ಗಾಳಿ ಒಳಕ್ಕೆ ಹೋಗುತ್ತಲ್ವಾ? ಇದು ಪುನಃ ಇನ್ನೊಂದು ಒಳ್ಳೆ ಕ್ವಶನ್ನೇ. ಯಾಕಂತ ಹೇಳಿದರೆ, ನೀವು ಮನೆಯಲ್ಲಿ ಹಳ್ಳಿಯೆಲ್ಲ ನೋಡಿದಾಗ
ಉಪ್ಪಿನಕಾಯಿಗೆ ಒಂದು ದೊಡ್ಡ ಭರಣಿ, ಇನ್ನೊಂದು ಸಣ್ಣ ಭರಣಿ ಅಂತೇಳಿ. ದೊಡ್ಡ ಭರಣಿ ಏನಂತ ಹೇಳಿದರೆ ಅದನ್ನು ನಾವು ಶೇಖರಣೆ ಮಾಡಿ ಇಡಲಿಕ್ಕೆ, ದಿನ ಯೂಸಿಗೆ ಇನ್ನೊಂದು ಸಣ್ಣ ಭರಣಿ ಅಂತ ಹೇಳಿ ಇರುತ್ತೆ. ಆಗಲೂ ನೀವು ಈ ದೊಡ್ಡ ಭರಣಿಯನ್ನು ಓಪನ್ ಮಾಡಿ 1 ಗಂಟೆ ಓಪನ್ ಮಾಡಿ ಇಡುವುದಿಲ್ಲ. ಒಂಚೂರು ಸೈಡಿಂದ ತೆಗೆದು ಉಪ್ಪಿನಕಾಯಿ ಒಂದಷ್ಟು ಇದಕ್ಕೆ ಹಾಕಿ ಇಮ್ಮಿಡಿಯೇಟ್ ಅದನ್ನು ಮುಚ್ಚಿ ಇಡ್ತೀವಿ. ಇದು ಒಂದು 2-3 ದಿವಸ ಓಪನ್ ಇದ್ದರೂ ಏನಾಗೋದಿಲ್ಲ, ಯಾಕಂದರೆ ಇದು ದಿನದ ಯೂಸಿಗೆ. ಸೈಲೇಜ್ ಅಲ್ಲಿಯೂ ಸೇಮ್ ಪ್ರಿನ್ಸಿಪಲ್. ನೀವೀಗ 17 kg, ನಿಮಗೆ 15 kg ಬೇಕು, ಎಷ್ಟು ಬೇಗ ಆಗುತ್ತೋ ನೀವು ಅದನ್ನು ತೆಗೆದು 17 kg ಇಮಿಡಿಯೇಟ್ ಅದನ್ನು ಪುನಃ ಹಾಗೆ ಮುಚ್ಚಿ ಇಟ್ಟರಾಯಿತು. ಮತ್ತೆ ಪುನಃ ಮೇಲಿದ್ದು ಒಂದು ಮೇ ಬಿ ಅರ್ಧ kg 1 kg ಅಂತಷ್ಟು ಸ್ವಲ್ಪ ಗಾಳಿ ಆಡಿದರೆ ಅದರ ಒಳಗೆ ಫಂಗಸ್ ಏನಾದರೂ ಇರ್ಬೋದು, ಬಟ್ ಒಳಗಡೆದು ಇನ್ನೊಂದು 150, 70, 100 kg ಅಂತೇಳಿ ಹಾಗೆ ಇರುತ್ತದೆ, ಏನೂ ಹಾಳಾಗೋದಿಲ್ಲ. 1 ವರ್ಷ 1.5 ವರ್ಷದವರೆಗೂ. ಅಂದರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಮೇವಿಲ್ಲ ಅಂತ ನಾವು ಬಹಳಷ್ಟು ಸಂದರ್ಭಗಳಲ್ಲಿ ಕೇಳ್ತಾ ಇರ್ತೀವಿ. ಅದರಲ್ಲೂ ಕೂಡ ಬರಗಾಲ ಬಂದಂಥ ಸಮಯದಲ್ಲಂತೂ ಕೂಡ ಹೈನುಗಾರಿಕೆಗೆ ಬಹಳ ತೊಡಕಾಗಿರೋದೇ ಈ ಮೇವಿನ ಒಂದು ಅಂಶ. ಈಗ ಇದು ಈ ರೀತಿಯಲ್ಲಿ ಮೇವಿಗೆ ಕಾಂಪೋನೆಂಟ್ ಆಗಿ ಮಾಡ್ಕೋಬಹುದು ಅಂತಂದ್ರೆ, ಈಗ ಒಂದು ಹಸುವನ್ನು ಒಬ್ಬನು ಸಾಕಿದ್ದಾನೆ ಅಂತ ಇಟ್ಕೊಳ್ಳೋಣ. ಅವನು ಒಂದು ದಿನಕ್ಕೆ ಒಂದು ಹಸುವಿಗೆ ಎಷ್ಟು ಆಹಾರವನ್ನು ಪೂರೈಕೆ ಮಾಡಬೇಕಾಗತ್ತೆ? ಈಗ ನಾವು ಜನರಲಿ ನಮಗೊಂದು ತಂಬ್ ರೂಲ್ ಅಂಥೇಳಿ ನಾವು ಹೇಳ್ತೇವೆ. ಈಗ ಒಂದು ದನ ಒಂದು 300 kg ತೂಕ ಇದ್ದು 10 ಲೀಟರ್ ಹಾಲು ಕೊಡುತ್ತೆ ಅಂತ ಹೇಳಿದರೆ, ಯಾಕಂದರೆ ಇದೆಲ್ಲ ಕ್ಯಾಲ್ಕುಲೇಷನ್. ನಾವು ಅದಕ್ಕೆ ಪ್ರತಿ 2 kg ಹಾಲಿಗೆ 1 kg ಹಿಂಡಿ, 10 kg ಹಾಲಿಗೆ 5 kg ಹಿಂಡಿ ಆಯಿತು. ಆಮೇಲೆ 1.5 kg ಇದು ಏನಾಯಿತು, ಈಗ ನಾವು ಈ ಹಿಂಡಿ ಹಾಕ್ತಾ ಇರೋದು ಬರೀ ಹಾಲಿಗೆ, ಆದರೆ ದನದ ಮೇಂಟೆನೆನ್ಸಿಗೆ, ಅದರ ದೇಹಕ್ಕೆ ಬೆಳಿಲಿಕ್ಕೆ, ಅದಕ್ಕೆ ಕಾರ್ಯಕ್ಕೆ ಸಹ 1.5 kg ಅಷ್ಟು ಹಿಂಡಿ ಆ ದನಕ್ಕೆ ಬೇಕು. ಅಂದರೆ 5 + 1.5 6.5 kg ಆಯಿತು. ಇದರ ಜೊತೆಗೆ 2 ಕಾಂಪೊನೆಂಟ್, ಇದು ಕಾನ್ಸಂಟ್ರೇಟ್ ಮಿಕ್ಸ್ಚರ್ ಅಂತ ಆಯಿತು. ಇನ್ನು ರಫೇಜ್, ಅದು ಡ್ರೈ ಅಥವಾ ಗ್ರೀನ್ ಅಂತ. ಜನರಲಿ ಏನಾಗುತ್ತೆ ಅಂತ ಹೇಳಿದರೆ, ಗ್ರೀನ್ ಅಂದ ಕೂಡ ಹೇಳ್ತಾರೆ, ಇಲ್ಲ ಸರ್ ಗ್ರೀನ್ ತುಂಬ ಕಡಿಮೆ ನಮ್ಮಲ್ಲಿ, ಸ್ವಲ್ಪ ಡ್ರೈ ಆದರೂ ಹಾಕ್ತೇವೆ. ಗ್ರೀನು 10 kg ನೀವು ಹಾಲು ಕೊಡ್ತಾ ಇದ್ದರೆ ಅಟ್ಲೀಸ್ಟ್ ಒಂದು 5-6 kg, ಯಾಕೆಂದರೆ 10 kg ಹಾಕಿ ಅಂತೇಳಿ ಹೇಳ್ತಾರೆ, ಇಲ್ಲ ಸರ್ 10 kg ಎಲ್ಲ ಸಿಗೋದಿಲ್ಲ, ಅಟ್ಲೀಸ್ಟ್ ಒಂದು 5-6 kg. ಮತ್ತು ಅಟ್ಲೀಸ್ಟ್ ಒಂದು 3-4 kg ಅಷ್ಟು ಯಾವುದೇ ಹುಲ್ಲು, ನಿಮ್ಮದು ಭತ್ತದ ಹುಲ್ಲಾಗಲಿ, ಜೋಳದ ಕಡ್ಡಿ ಆಗಲಿ, ರಾಗಿ ಹುಲ್ಲಾಗಲಿ, ಅಥವಾ ಗೋಧಿ ಇದಾಗಲಿ ಯಾವುದಾದ್ರೂ ಹಾಕ್ಬೋದು. ಇದು ಬ್ಯಾಲೆನ್ಸ್ಡ್ ರೇಷನ್ ಅಂದರೆ ಇದು. ಇದರ ಜೊತೆಗೆ 10 ಲೀಟರ್ಕ್ಕಿಂತ ಜಾಸ್ತಿ ಹಾಲು ಕೊಡ್ತಾ ಇದ್ದರೆ, ಅಥವಾ ದನ ಕರು ಹಾಕಿ ಒಂದು ತಿಂಗಳಾಗಿತ್ತಷ್ಟೇ ಅಂತ ಹೇಳಿದರೆ, ಅಥವಾ ಅಡ್ವಾನ್ಸ್ ಪ್ರೆಗ್ನೆಂಟ್ ಇದ್ದರೆ, ದಿನಕ್ಕೆ ಒಂದು 30 ಗ್ರಾಮ್ನಷ್ಟು ಮಿನರಲ್ ಮಿಕ್ಸ್ಚರ್, ಖನಿಜ ಮಿಶ್ರಣ ಹಾಕೋದು ತುಂಬ ಒಳ್ಳೆಯದು. ನಿರ್ದೇಶಕರೇ, ನೀವು ಅಡಿಕೆ ಹಾಳೆ ಮತ್ತು ರಸಮೇವನ ಸಿದ್ಧತೆ ಬಗ್ಗೆ ಹೇಳ್ಬಿಟ್ರಿ. ನಿಮ್ಮ ತಂತ್ರಜ್ಞಾನವನ್ನು ಕಂಡುಹಿಡಿದಿರೋದ್ರಲ್ಲಿ ಅಜೋಲಾ ಬಹಳ ಪ್ರಮುಖವಾದಂತಹದ್ದು. ಅದನ್ನು ಹೇಳೋದಕ್ಕೆ ಇಂದಿನ ಸಮಯ ಇಲ್ಲ. ನಮ್ಮ ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋಣ. ಇಂದಿನ ಈ ಕಾರ್ಯಕ್ರಮವನ್ನು ಮುಗಿಸೋದಕ್ಕಿಂತ ಮೊದಲು ನಾವು ಒಂದ್ಸಾರಿ ನಿಮ್ಮ ವೆಬ್ಸೈಟ್ ವಿಳಾಸ ಮತ್ತು ಫೋನ್ ನಂಬರ್ನ ನಮ್ಮ ಕೇಳೋರಿಗೆ ಹೇಳ್ಬೋಣ. www.nianp.res.in ಅಥವಾ ನೀವು ನನ್ನ ಮೊಬೈಲ್ ನಂಬರ್ 9035665594 9035665594. ಯಾವ ಸಮಯದಲ್ಲಿ ಅಂತ ಹೇಳ್ಬಿಡೋದು ಒಳ್ಳೇದು. ಬಹುಶಃ ಯಾವುದಾದ್ರೂ ನಾನು ಮೀಟಿಂಗ್ ಅಲ್ಲಿ ಏನಾದ್ರು ಇದೇನೆ ಅಂತ ಹೇಳಿದ್ರೆ, ನೀವು ನನಗೆ ಇದೇ ನಂಬರಲ್ಲಿ ವಾಟ್ಸಪ್ ಬೇಕಾದ್ರೂ ಮಾಡಬಹುದು, ಮೆಸೇಜ್ ಹಾಕಿ ಬಿಡ್ಬೋದು, ನಾನು ಹೀಗೆ ನಮ್ಗೆ ಈ ರೀತಿ ಡೌಟ್ ಇದೆ ಅಂತ ಹೇಳಿ. ಒಂದು ವೇಳೆ ನನಗೆ ಪುರ್ಸೊತ್ತಿಲ್ಲ ಅಂತ ಹೇಳಿದ್ರೆ, ನಮ್ಮಲ್ಲಿ 39 ಜನ ಬೇರೆ ವಿಜ್ಞಾನಿಗಳಿದ್ದಾರೆ. ಅದರಲ್ಲಿ ಯಾರು ಕನ್ಸರ್ನ್ಡ್ ವಿಜ್ಞಾನಿಗಳು, ಅವರ ಬಗ್ಗೆ ನಾನು ಬೇಕಾದ್ರೆ ಅವರಿಗೆ ನಂಬರ್ ಕೊಡ್ತೇನೆ. ಅವರು ನಿಮಗೆ ಫೋನ್ ಮಾಡಿ ಅಥವಾ ನೀವು ಅವರಿಗೆ ಫೋನ್ ಮಾಡಿ ಕೇಳ್ಕೊಳ್ಬಹುದು. ಇಲ್ಲ ನೀವು ಬೆಂಗಳೂರು ಇಲ್ಲ ಪಕ್ಕದಲ್ಲಿ ಎಲ್ಲಾರು ಇದ್ರೆ, ನೀವು ಪುರ್ಸೊತ್ತಿದ್ದಾಗ ನಮ್ಮ ಸಂಸ್ಥೆಗೆ ಬಂದ್ರೆ ಅಲ್ಲಿಯೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದೀರಿ. ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ನಿಮ್ಮ ಅಜೋಲಾ ಸಂಶೋಧನೆಯ ಬಗ್ಗೆ, ಅದಕ್ಕಿಂತ ಹೆಚ್ಚಾಗಿ ಒಂದು ಹಸು ಹೆಚ್ಚು ಹಾಲು ಕೊಡಬೇಕು ಅಂತಂದ್ರೆ ಅವರು ಯಾವೆಲ್ಲ ಒಂದು ಅಂಶಗಳನ್ನ ಅನುಸರಿಸಬೇಕಾಗುತ್ತೆ ಮತ್ತು ಅವರು ಯಾವ ರೀತಿಯ ಮೇವಿನ ಪರಿಹಾರವನ್ನು ಕಂಡ್ಕೋಬಹುದು ಮತ್ತು ತರಬೇತಿಯನ್ನು ಯಾವ್ಯಾವುದರಲ್ಲಿ ಪಡ್ಕೋಬಹುದು ಅನ್ನೋದನ್ನೆಲ್ಲವನ್ನು ತಿಳಿಸೋಣ. ಹಾಗೆಯೇ ಈ ಕಾರ್ಯಕ್ರಮ ನಮ್ಮ ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಯೂಟ್ಯೂಬ್ನಲ್ಲಿ ಪುನಃ ನಿಮಗೆ ಲಭ್ಯ ಆಗುತ್ತೆ ಹೇಳ್ತಾನೆ. ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ಪುನಃ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ, ನಿಮಗೆ ಧನ್ಯವಾದಗಳು. ರಾಷ್ಟ್ರೀಯ ಪಶು ಪೋಷಣೆ ಹಾಗೂ ಶರೀರ ಕ್ರಿಯಾ ಸಂಸ್ಥೆಯ ಪರಿಚಯವನ್ನು ಮಾಡಿಕೊಟ್ಟವರು ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ರಾಘವೇಂದ್ರ ಭಟ್ ಅವರು. ಪ್ರಸ್ತುತಿ SR ಭಟ್. ಬಾಂದನಿ ಇದುವರೆಗೆ ಪ್ರಸಾರವಾಯಿತು. ಇದು